ಎಲ್ರಿಗೂ ನಮಸ್ಕಾರ. ಇವತ್ತಿನ ಒಂದು ವಿಡಿಯೋ ನಾನು ಈಗ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇದು ಮೇಯ್ನಾಗಿ ಗೃಹಿಣಿಯರಿಗೆ ಅಂತಲೇ ಹೇಳ್ಬೋದು. ಈ ವರ್ಷ ಈ ತಪ್ಪುಗಳನ್ನ ನಿಮ್ಮ ಮನೆಯಲ್ಲಿ ಯಾವುದೇ ಕಾರಣಕ್ಕೂ ಮಾಡಬೇಡಿ. ಯಾವ್ಯಾವುದು ಆ ತಪ್ಪು ಅಂತ ನೋಡ್ಕೊಬರೋಣ. ಅದಕ್ಕಿಂತ ಮುಂಚೆ ನೀವಿನ್ನು ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗದೆ ನೋಡ್ತಾ ಇದ್ದರೆ ಈ ಕೂಡಲೇ ಹೋಗಿ ಸಬ್ಸ್ಕ್ರೈಬ್ ಆಗಿ, ಹಾಗೆ ಪಕ್ಕದಲ್ಲೇ ಕಾಣುವಂತಹ ಬೆಲ್ ಬಟನ್ ಮೇಲೆ ಕ್ಲಿಕ್ ಮಾಡಿ, ಹಾಗೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮೂಲಕ ನಿಮ್ಮ ಅಭಿಪ್ರಾಯಗಳನ್ನ ತಿಳಿಸೋದನ್ನ ಯಾವುದೇ ಕಾರಣಕ್ಕೂ ಮರಿಬೇಡಿ. ಮೊದಲನೇದಾಗಿ ಯಾವುದು ಆ ತಪ್ಪುಗಳು, ನಾವು ಪದೇ ಪದೇ ಮಾಡುವಂತಹ ತಪ್ಪುಗಳು ಅನ್ನೋದನ್ನ ನೋಡ್ಕೊಬರೋಣ. ಮೊದಲನೇದಾಗಿ ನಮ್ಮ ಗೃಹಿಣಿಯರು ಇರುವಂತಹ ವಸ್ತುವನ್ನು ಪದೇ ಪದೇ ತಗೊಳ್ಳೋದನ್ನ ಅವಾಯ್ಡ್ ಮಾಡಿ, ಕಂಪ್ಲೀಟ್ ಅವಾಯ್ಡ್ ಮಾಡಿ. ಹಾಗೆ ಎಕ್ಸಾಂಪಲ್, ಒಂದು ಕುಕ್ಕರ್ ಇದೆ ಅಥವಾ ಇನ್ನೊಂದೇನೋ ಪ್ಯಾನ್ ಇದೆ, ತುಂಬ ಅಟ್ರ್ಯಾಕ್ಟ್ ಆಯಿತು, ಬೇರೆ ಕಡೆ ತುಂಬ ಚೆನ್ನಾಗಿತ್ತು, ಕ್ವಾಲಿಟಿ ಚೆನ್ನಾಗಿದೆ, ಬೇರೆಯವ್ರು ಹೇಳಿದ್ರು ಇದರಲ್ಲಿ ತುಂಬ ಚೆನ್ನಾಗಿರೋ ಕ್ವಾಲಿಟಿ ಇದೆ, ಇನ್ನೊಂದು ತೆಗ್ದಿಟ್ಕೋ ಏನಕ್ಕಾದರೂ ಬೇಕಾಗುತ್ತೆ ಅಂತ. ಅದಕ್ಕೋಸ್ಕರ ನೀವು ಇನ್ನೊಂದನ್ನು ಬೈ ಮಾಡೋದಕ್ಕೆ ಹೋಗಬೇಡಿ. ಇರೋದನ್ನು ಉಪಯೋಗಿಸಿ. ಆಗೋದೇ ಇಲ್ಲ ಮತ್ತು ಅದು ಯೂಸ್ ಆಗೋದಿಲ್ಲ ಅಂತ ಅಂದರೆ ಅದನ್ನು ಕೊಟ್ಟು ತಗೊಳ್ಳೋಕ್ಕೆ ಟ್ರೈ ಮಾಡಿ. ಅದು ತಗೊಳ್ಳಿಲ್ಲ ಅಂತ ಅನ್ನುವಾಗ ಹೊಸದು ತಗೊಂಡು ಹಳೇದನ್ನ ಬೇರೆಯವ್ರಿಗೆ ಕೊಡೋದಕ್ಕೆ ಟ್ರೈ ಮಾಡಿ. ಬೇರೆಯವ್ರು ಯಾರು ಇಸ್ಕೊಳ್ಳಿಲ್ಲ ಅನ್ನುವಂತಹ ಟೈಮಲ್ಲಿ ನಿಮ್ಮ ಕೈಲಿ ಏನಾಗುತ್ತೆ, ಬಡವ್ರಿಗೆ ದಾನ ಮಾಡೋದಾಗಲಿ ಅಥವಾ ಇನ್ನೊಂದಾಗಲಿ ಮಾಡಿ. ಸೊ ಇದು ಒಂದು ರೀಸೈಕ್ಲಿಂಗ್, ಒಂಥರ ರೀಸೈಕಲ್ ಥರ. ಈ ವರ್ಷವೇ ಯಾಕೆ ಇದನ್ನು ಮಾಡಬೇಕು ಅಂತ ಇದ್ದರೆ, ಹೊಸ ವರ್ಷದಲ್ಲಿ ಎಷ್ಟೆಷ್ಟು ಬೇಕೋ ಅಷ್ಟಷ್ಟು ಸಾಮಾನ್ಯ ಆದರೂ ಅಷ್ಟೇ, ವಸ್ತುಗಳನ್ನ ಆದರೂ ಅಷ್ಟೇ, ಅಥವಾ ಕೆಲವು ವಿಚಾರಗಳನ್ನಾದರೂ ಅಷ್ಟೇ ಮನಸ್ಸಲ್ಲಿ ತೆಗೆದಾಕಿ ಹೊಸದು ತೆಗೆದು ತಲೆಯಲ್ಲಿ ಇಟ್ಕೊಳ್ಳಿ ಅಂತ ಹೇಳ್ತಾ, ಇದು ಮೊದಲನೇ ಟಿಪ್. ಇನ್ನು ಎರಡನೇ ಟಿಪ್ಗೆ ಬರೋ ಹಾಗಿದ್ರೆ, ಮನೆಯಲ್ಲಿ ಸ್ಟಫ್ಗಳನ್ನ ನೋಡೋಕ್ಕೆ ನಮಗೆ ಎಷ್ಟು ಖುಷಿ ಅಷ್ಟೇ ಬೇಜಾರು ಯಾಕೆ ಹೇಳಿ? ಬೇಜಾರು ಕ್ಲೀನ್ ಮಾಡೋದಕ್ಕಾಗಲಿ ಇರ್ಬೋದು, ಅಥವಾ ಎತ್ತಿ ಇಡೋದು ಅಥವಾ ತೆಗೆದಿಡೋದು, ಅದಕ್ಕೆ ಒಂಥರ ಬೇಜಾರಾಗುತ್ತೆ. ಹಾಗೆ ವಸ್ತುವನ್ನು ತಂದು ತುಂಬಿ ಮನೆಯಲ್ಲಿ ಒಂಥರ ಕ್ಲಟರ್ ಅಂತ ಮಾಡಿಕೊಂಡಾಗ ಮನಸ್ಸಲ್ಲೂ ಕೂಡ ಕ್ಲಟರ್ ಜಾಸ್ತಿ ಆಗುತ್ತೆ. ಸೊ ಆಲ್ಮೋಸ್ಟ್ ಮನೆಯಲ್ಲಿ ಸ್ವಲ್ಪ ಒಂದು 30%, 10% ಈ ರೀತಿಯಾಗಿ ಕಮ್ಮಿ ಮಾಡ್ಕೊತ ಕ್ಲಟರ್ನ ನೀವು ಮನೆಯಲ್ಲಿ ಸಾಮಾನುಗಳನ್ನೂ ಕೂಡ ಆಲ್ಮೋಸ್ಟ್ ಕಮ್ಮಿ ಮಾಡ್ತಾ ಬನ್ನಿ. ಮನೆ ಕ್ಲೀನಾಗೂ ಇರುತ್ತೆ, ಕ್ಲಟರ್ ಫ್ರೀ ಆಗಿರುತ್ತೆ, ಹಾಗೆ ಮನಸ್ಸು ಕೂಡ ಅಷ್ಟೇ ಕ್ಲಟರ್ ಫ್ರೀ ಆಗಿರುತ್ತೆ. ಇನ್ನು ಮೂರನೇ ಪಾಯಿಂಟ್ಗೆ ಬರೋ ಹಾಗಿದ್ರೆ, ಅನಾವಶ್ಯಕ ದುಂದುವೆಚ್ಚಗಳನ್ನ ಬಟ್ಟೆ ಮೇಲೆ ಮಾಡಬೇಡಿ. ಬಟ್ಟೆಯಲ್ಲಿ ಏನು ಅಂದರೆ, ನ್ಯೂ ಟ್ರೆಂಡ್ಸು ಸ್ಟಾರ್ಟ್ ಆಗ್ತಾನೇ ಇರುತ್ತೆ. ಹಳೆ ಟ್ರೆಂಡ್ಸ್ನೇ ನಾವು ಸ್ಟಿಕ್ ಆನ್ ಆಗಬಾರ್ದು. ಸೊ ಒಂದೇ ರೀತಿಯಾದಂತಹ ಬಟ್ಟೆ ನಾವು 5-6 ತೆಗೆದು ಇಟ್ಕೊಳ್ಳೋದು, ಈ ರೀತಿಯಾಗಿ ಮಾಡೋದ್ರಿಂದ ಏನಾಗುತ್ತೆ, ಔಟ್ ಆಫ್ ಸ್ಟೈಲೇ ಉಳ್ಕೊಂಡ್ಬಿಡ್ತೀವಿ ನಾವು. ಸೊ ಟ್ರೆಂಡಿಯಾಗಿರುವಂತಹ ಬಟ್ಟೆಗಳನ್ನ ತಗೋಬೇಕಾದ್ರೆ 1 ಅಥವಾ 2 ಈ ಥರವಾದ ತಗೊಂಡ್ರೆ ನೆಕ್ಸ್ಟ್ ನೀವು ಹೊಸ ಸ್ಟೈಲ್ನ ಫಾಲೋ ಮಾಡೋಕ್ಕೆ ಹೆಲ್ಪ್ ಆಗುತ್ತೆ. ಹಾಗೆ ಮನೇಲೂ ಕೂಡ ಬಟ್ಟೆಗಳ ಸಂಖ್ಯೆ ಕೂಡ ಕಮ್ಮಿ ಆಗುತ್ತೆ, ದುಡ್ಡು ಕೂಡ ವೇಸ್ಟ್ ಆಗೋದು ನಿಲ್ಲುತ್ತೆ. ಇದಾದ ನಂತರ ನೆಕ್ಸ್ಟ್ ಏನಿದೆ, ಮಕ್ಕಳು ಇರುವಂತಹ ಮನೆಯಲ್ಲಿ ಜಾಸ್ತಿ ಸಾಮಾನನ್ನು ತಗೊಳ್ಳೋದಕ್ಕೆ ಪ್ರಿಫರ್ ಮಾಡ್ಕೋಬೇಡಿ. ಯಾಕಂದರೆ ಮಕ್ಕಳು ಎಲ್ಲ ಹಾಳು ಮಾಡ್ತಾ ಇರ್ತಾರೆ. ಮಕ್ಕಳು ಒಂದು ಸರ್ಟನ್ ಏಜ್ ಬರೋವರೆಗೂ ನಮಗೂ ಅದನ್ನೆಲ್ಲ ಕ್ಲೀನ್ ಮಾಡೋಕ್ಕೆ ಆಗ್ತಿರಲ್ಲ. ಸೊ ಅದನ್ನು ಉಳಿಸ್ಕೊಳ್ಳೋಕ್ಕಾಗಲ್ಲ. ಮುಂದೊಂದು ದಿನ ನಮಗೆ ರಿಗ್ರೆಟ್ ಆಗುತ್ತೆ, ಮಕ್ಕಳು ಸ್ವಲ್ಪ ದೊಡ್ಡವರಾದಮೇಲೆ ತಗೋಬೇಕಾಗಿತ್ತು, ಅದ್ರ ವ್ಯಾಲ್ಯೂ ಕೂಡ ನಮಗೆ ಗೊತ್ತಾಗ್ತಿತ್ತು ಅನ್ನೋ ಒಂದು ಮಾತು ನಮಗೆ ತಲೆಗೆ ಬರುತ್ತೆ. ಸೊ ಇಷ್ಟು ನೀವು ಟಿಪ್ಸ್ನ ನೀವು ಫಾಲೋ ಮಾಡೋದ್ರಿಂದ ಈ ವರ್ಷ ನಿಮಗೆ ಒಂದು ಹೊಸತನವನ್ನು ತಂದುಕೊಡುತ್ತೆ. ಹಾಗೆ ನಿಮ್ಮ ಮೈಂಡು ಕೂಡ ಕ್ಲಟರ್ ಫ್ರೀ ಆಗಲಿ. ಈ ಒಂದು ವರ್ಷನ ಹ್ಯಾಪಿಯಾಗಿ ವೆಲ್ಕಮ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಈ ಒಂದು ಚಿಕ್ಕ ವಿಡಿಯೋನ ನಾನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಥ್ಯಾಂಕ್ ಯು ಸೋ ಮಚ್. ಐ ಹೋಪ್ ನಿಮ್ಮೆಲ್ಲರಿಗೂ ಕೂಡ ಈ ಒಂದು ಇಷ್ಟ ಆಗಿದೆ. ಸೊ ಲೈಕ್, ಶೇರ್, ಕಮೆಂಟ್ ಮಾಡೋದನ್ನ ಮರಿಬೇಡಿ. ನೀವಿನ್ನು ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿದ್ರೆ ದಯವಿಟ್ಟು ಈಗಲೇ ಹೋಗಿ ಸಬ್ಸ್ಕ್ರೈಬ್ ಮಾಡಿ.